ಕೊಡ್ತೆ ವಿಡಿಯೋ. ನಮಸ್ತೆ ಸೋಷಿಯಲ್ ವರ್ಕರ್ ಅವರಿಗೆ. ನಾನಿವತ್ತು ಕಣಚೂರು ಶ್ರೀ ಆನಂದ ಶೆಟ್ಟಿ ಸರ್ಕಾರಿ ಪ್ರೌಢಶಾಲೆಗೆ ಬಂದಿದ್ದೇನೆ. ಇವತ್ತಿನ ಸ್ಪೆಷಲ್ ಮೆಸೇಜ್ ಏನಂದರೆ, ಯಾರೆಲ್ಲ ಕಮ್ಯುನಿಟಿ ಸೋಷಿಯಲ್ ವರ್ಕರ್ ನಾವು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಪಟ್ಟಿದ್ದೀರ, ಅವರಿಗೆ ಒಂದು ಬೆಸ್ಟ್ ಮೆಸೇಜ್ ಕೊಡ್ತಾ ಇದ್ದೇನೆ. ಏನಂದರೆ, ಇವಾಗ ಪ್ರತಿ ಶಾಲೆಗಳಲ್ಲಿ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಇದೆ. ಈ ವಿಭಾಗದಲ್ಲಿ ನಿಮ್ಮ ಆಸಕ್ತಿಗೆ ಪೂರಕವಾಗಿ ನೀವು ದೊಡ್ಡ ಸೋಷಿಯಲ್ ವರ್ಕರ್ ಆಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಇವತ್ತು ನಾನು ಈ ಶಾಲೆಯ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಅವರಾಗಿರುವಂಥ ಕಿಶೋರ್ ಸರನ್ನು ಮೀಟ್ ಆಗಲಿಕ್ಕೆ ಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ಖುಷಿ ಆಯಿತು, ಯಾಕಂದರೆ 2 ವರ್ಷಗಳ ಅವಧಿಯಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀರು. ಜಸ್ಟ್ ನೀವು ಮೆಸೇಜ್ ಕೊಡೋದಾದರೆ, ಕಮ್ಯುನಿಟಿ ಯೂತಿಗೆ ಒಂದು ಮೆಸೇಜ್ ಕೊಡೋದಾದರೆ ಏನು ಹೇಳ್ತೀರಿ ಸರ್? ನಮಸ್ತೆ. ನಾನು ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯನಾಗಿ ತುಂಬ ಕಳೆದ ನನ್ನ ಈ ಒಂದು ಹಳೆ ವಿದ್ಯಾರ್ಥಿ ಜೀವನ ಶುರುವಾಗಿದ್ದರಿಂದ ಇಲ್ಲಿ ಇದ್ದೇನೆ. ಆದರೆ ಈಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಸುಮಾರು 2 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘ ಈ ಒಂದು ಪರ್ಟಿಕ್ಯುಲರಾಗಿ ಈ ಶಾಲೆಯನ್ನು ನೋಡ್ತಾ ಹೋದರೆ, ಶ್ರೀ ಆನಂದ ಶೆಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿ ಮಕ್ಕಳಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯ ಆಗಲಿ, ಅವರಿಂದಾದ ಕೈಲಿಂದಾದ ಎಲ್ಲ ಸಹಕಾರವನ್ನು ನೀಡ್ತಾ ಈ ಒಂದು ಶಾಲೆಯನ್ನು ಮುನ್ನಡೆಸ್ತಾ ಬಂದಿದೆ. ಆದರೆ ಈಗ ಕೂಡ ಈ ಶಾಲೆಗೆ ಏನು ಅವಶ್ಯಕತೆ ಇದೆ ಅದನ್ನು ನೀಡಲು ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಖಂಡಿತವಾಗಲೂ ಕಾರ್ಯಪ್ರವೃತ್ತರಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಹೇಳೋದಾದರೆ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನನಗೆ ತುಂಬ ಖುಷಿ ಇದೆ. ಈ ಶಾಲೆಗೆ ಯಾವಾಗಲೂ ಬಂದು ಹೋಗ್ಬೋದು. ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೀತಾರೆ, ಆಗ ನಾವು ಮಕ್ಕಳೊಂದಿಗೆ, ಇಲ್ಲಿ ಅಧ್ಯಾಪಕರೊಂದಿಗೆ ಹಾಗೂ ನಮ್ಮ ಪೂರ್ವ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಬೆರೀಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘ, ಇಂಥ ಒಂದು ಸಂಘದಲ್ಲಿ ನಾವೆಲ್ಲ ಶಾಲೆ ಬಿಟ್ಟು ಹೋದವರು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಇಲ್ಲಿಯ ಮಕ್ಕಳಿಗೆ, ಅದು ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅವರನ್ನು ಒಳ್ಳೆಯ ರೀತಿಯಿಂದ ಪ್ರೋತ್ಸಾಹ ನೀಡುವುದರಿಂದ ನಮಗೆ ಒಳ್ಳೆಯ ಒಂದು ನಮ್ಮ ಜೀವನದಲ್ಲಿ ನಾವೊಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ, ಅಥವಾ ಹಳೆ ವಿದ್ಯಾರ್ಥಿಗಳನ್ನು ಅಥವಾ ನಮ್ಮ ಎಲ್ಲ ಊರಿನವರನ್ನು ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಇಂಥ ಒಂದು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಮತ್ತು ಹಳೆ ವಿದ್ಯಾರ್ಥಿಗಳಲ್ಲಿ ನೀವೆಲ್ಲರೂ ಸಹಕಾರವನ್ನು ನೀಡ್ತಾ ಹಳೆ ವಿದ್ಯಾರ್ಥಿ ಸಂಘವನ್ನು ಮುನ್ನಡೆಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ. ಸ್ಪೆಷಲ್ ಮೆಸೇಜ್, ನಾನು ನೆಕ್ಸ್ಟ್ ಎಲ್ಲ ಶಾಲೆಗಳಿಗೂ ಭೇಟಿ ಕೊಡ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಈ ಪದಾಧಿಕಾರಿಗಳು ಯಾರಿದ್ದೀರಿ, ದಯವಿಟ್ಟು ನನಗೆ ನಿಮ್ಮ ಒಂದು ಮೀಟ್ ಮಾಡುವಂಥ ಅವಕಾಶ ಕೊಡಿ. ಯಾಕೆಂದರೆ ಕಮ್ಯುನಿಟಿ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಸೋಷಿಯಲ್ ವರ್ಕ್ಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಏನಂದರೆ ಅದು ಹಳೆ ವಿದ್ಯಾರ್ಥಿ ಸಂಘ. ಥ್ಯಾಂಕ್ ಯು.